ಹಾಯ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ನಾವಿವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಶೇಂಗಾಕಾಳಿನ ಉಂಡೆಯನ್ನು ಮಾಡ್ತಾ ಇದ್ದೀವಿ. ಈ ಶೇಂಗಾಕಾಳಿನ ಉಂಡೆಯನ್ನು ಮಾಡಲು ಬೇಕಾಗುವ ಸಾಮಗ್ರಿಗಳನ್ನು ನೋಡೋಣ ಬನ್ನಿ. ಮೊದಲಿಗೆ ನಾನು ಹುರಿದಿರುವ ಶೇಂಗಾಕಾಳನ್ನು ತೆಗೆದುಕೊಂಡಿದ್ದೇನೆ. ಶೇಂಗಾಕಾಳನ್ನು ಮೀಡಿಯಂ ಫ್ಲೇಮಲ್ಲಿ ಹುರಿಬೇಕು. ತಣ್ಣಗಾದ ನಂತರ ಸಿಪ್ಪೆ ತೆಗೆದು ರೆಡಿ ಮಾಡಿಕೊಳ್ಬೇಕು. ಹಾಗೆ ಒಂದು ಬಟ್ಲು ಪುಡಿ ಮಾಡಿದ ಬೆಲ್ಲವನ್ನು ತೆಗೆದುಕೊಂಡಿದ್ದೀನಿ ಮತ್ತು 2 ಬಟ್ಲು ಶೇಂಗಾಕಾಳು, ಅರ್ಧ ಬಟ್ಲು ಹುರುಗಡ್ಲೆ ಅಥವಾ ಪುಟಾಣಿ, 5 ರಿಂದ 6 ಏಲಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ಬನ್ನಿ ಇವಾಗ ಶೇಂಗಾಕಾಳಿನ ಉಂಡೆಯನ್ನು ಮಾಡೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ಹುರುಗಡ್ಲೆ ಮತ್ತು ಏಲಕ್ಕಿಯನ್ನು ಹಾಕಿ ನುಣ್ಣಗೆ ಪುಡಿ ಮಾಡಿಕೊಳ್ಬೇಕು. ಅದೇ ಮಿಕ್ಸಿ ಜಾರಿಗೆ ಶೇಂಗಾಕಾಳನ್ನು ಹಾಕಿ ಶೇಂಗಾಕಾಳನ್ನು ತರಿಯಾಗಿ ರುಬ್ಕೊಳ್ಬೇಕು. ತೀರಾ ನುಣ್ಣಗೆ ಆಗಬಾರ್ದು. ಹೀಗೆ ಮಾಡುವುದರಿಂದ ಉಂಡೆ ತುಂಬ ಚೆನ್ನಾಗಿ ಬರುತ್ತವೆ. ನೋಡಿ, ಇಷ್ಟಾದರೆ ಸಾಕು. ಇವಾಗ ಉಳಿದ ಎಲ್ಲ ಶೇಂಗಾಕಾಳನ್ನು ಮಿಕ್ಸಿ ಜಾರಿಗೆ ಹಾಕಿ ಈ ರೀತಿಯಾಗಿ ತರಿಯಾಗಿ ರುಬ್ಕೊಳ್ಬೇಕು. ನಂತರ ಇದನ್ನು ಪುಟಾಣಿ ಹಿಟ್ಟಿನೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ಶೇಂಗಾಕಾಳಿನ ಉಂಡೆಗೆ ಹುರಿದಿರುವ ಎಳ್ಳನ್ನು ಕೂಡ ಸ್ವಲ್ಪ ಹಾಕ್ಬೋದು. ನೋಡಿ, ಇವಾಗ ಮಿಶ್ರಣ ರೆಡಿಯಾಗಿದೆ. ಬನ್ನಿ ಇವಾಗ ಬೆಲ್ಲದ ಪಾಕವನ್ನು ರೆಡಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ 1 ಬೌಲ್ ಬೆಲ್ಲ ಹಾಕಿ ಇದಕ್ಕೆ ಬೆಲ್ಲ ಮುಳುಗುವಷ್ಟು ನೀರನ್ನು ಹಾಕಬೇಕು ಅಥವಾ ಅರ್ಧ ಕಪ್ ನೀರನ್ನು ಹಾಕ್ಬೋದು. ನಂತರ ಬೆಲ್ಲ ಕರಗಿ ಒಂದೆಳೆ ಪಾಕ ಬರುವವರೆಗೂ ಬೆಲ್ಲವನ್ನು ಕುದಿಸಬೇಕು. ಈ ಉಂಡೆಗೆ ಒಂದೆಳೆ ಪಾಕ ಬಂದರೆ ಸಾಕು. ಜಾಸ್ತಿ ಗಟ್ಟಿಯಾದರೆ ಉಂಡೆ ತುಂಬ ಗಟ್ಟಿಯಾಗುತ್ತವೆ. ಹೀಗೆ ಒಂದೆಳೆ ಪಾಕ ಮಾಡಿ ಉಂಡೆ ಮಾಡುವುದರಿಂದ ಉಂಡೆ ತುಂಬ ಚೆನ್ನಾಗಿ ಮೃದುವಾಗಿ ಬರುತ್ತವೆ. ನೋಡಿ, ಇವಾಗ ಪಾಕ ರೆಡಿಯಾಗಿದೆ. ಒಂದು ತಟ್ಟೆಗೆ ಸ್ವಲ್ಪ ನೀರನ್ನು ಹಾಕಿ ಪಾಕವನ್ನು ನೀರಿನಲ್ಲಿ ಹಾಕಿ ಈ ರೀತಿಯಾಗಿ ನೋಡಿದಾಗ ಪಾಕ ನೀರಿನಲ್ಲಿ ಹರಡ್ಕೊಳ್ಬಾರ್ದು. ನೋಡಿ, ಈ ರೀತಿಯಾಗಿ ಗಟ್ಟಿಯಾಗಿ ಇರಬೇಕು. ನೋಡಿ, ಇವಾಗ ಇನ್ನೊಮ್ಮೆ ತೋರಿಸ್ತೀನಿ. ನೋಡಿ, ಈ ರೀತಿಯಾಗಿ ಗಟ್ಟಿಯಾಗಿ ಇರಬೇಕು. ಇಷ್ಟಾದರೆ ಸಾಕು. ಕೈಗೆ ಸ್ವಲ್ಪ ನೀರನ್ನು ಹಚ್ಚಿಕೊಳ್ಬೇಕು. ಹೀಗೆ ಒಂದೆಳೆ ಪಾಕ ಬರಬೇಕು. ಇವಾಗ ರೆಡಿಯಾಗಿದೆ. ಗ್ಯಾಸ್ ಆಫ್ ಮಾಡಿ ಮೊದಲೇ ಮಾಡಿಟ್ಟಿರುವಂತಹ ಶೇಂಗಾಕಾಳು ಹಾಗೂ ಪುಟಾಣಿ ಹಿಟ್ಟಿನ ಮಿಶ್ರಣಕ್ಕೆ ಈ ಬೆಲ್ಲದ ಪಾಕವನ್ನು ಶೋಧಿಸಿಕೊಂಡೇ ಹಾಕಬೇಕು. ಏಕೆಂದರೆ ಬೆಲ್ಲದಲ್ಲಿ ಏನಾದರೂ ಕಸ ಕಡ್ಡಿ ಇರುತ್ತೆ. ಆದ್ದರಿಂದ ಈ ರೀತಿಯಾಗಿ ಶೋಧಿಸಿಕೊಂಡು ಹಾಕಿಕೊಳ್ತಾ ಇದ್ದೀನಿ. ನಂತರ ಬಿಸಿ ಇರುವುದರಿಂದ ಒಂದು ಸ್ಪೂನ್ನಿಂದ ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು. ನಂತರ ಬೆಲ್ಲದ ಪಾಕದ ಜೊತೆ ಹೊಂದಿಕೊಳ್ಳುವವರೆಗೂ 2 ರಿಂದ 3 ನಿಮಿಷ ಇದೇ ರೀತಿಯಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಗಟ್ಟಿಯಾದ ನಂತರ ಉಂಡೆಯನ್ನು ಕಟ್ಟಬೇಕು. ಹಾಗೆ ಬೆಲ್ಲದ ಪಾಕವನ್ನು ಮಾಡುವಾಗ ತುಂಬ ಅಂಟು ಪಾಕ ಅಥವಾ ಏರು ಪಾಕ ಆದರೆ ಶೇಂಗಾ ಕಾಳಿನ ಮಿಶ್ರಣಕ್ಕೆ ಹಾಕಿದಾಗ ತುಂಬ ಬೇಗನೆ ಗಟ್ಟಿಯಾಗಿ ಬಿಡುತ್ತೆ. ಆವಾಗ ಉಂಡೆ ಕಟ್ಟಲು ಆಗುವುದಿಲ್ಲ. ಆದ್ದರಿಂದ ಒಂದೆಳೆ ಪಾಕ ಮಾಡಿ ಪಾಕ ಹಾಕಿದ ನಂತರ 5 ನಿಮಿಷ ಬಿಟ್ಟು ಉಂಡೆ ಕಟ್ಟುವ ಹದಕ್ಕೆ ಬರುವವರೆಗೂ ಬಿಡಬೇಕು. ನಂತರ ಕೈಗೆ ಸ್ವಲ್ಪ ನೀರನ್ನು ಹಚ್ಚಿಕೊಂಡು ಅಥವಾ ತುಪ್ಪವನ್ನು ಹಚ್ಚಿಕೊಂಡು ಉಂಡೆಯನ್ನು ಕಟ್ಟಬೇಕು. ನೋಡಿ, ಇವಾಗ ಕನ್ಸಿಸ್ಟೆನ್ಸಿ ಸರಿಯಾಗಿದೆ. ಬನ್ನಿ ಇವಾಗ ಉಂಡೆಯನ್ನು ಮಾಡೋಣ. ಈ ಮಿಶ್ರಣ ಸ್ವಲ್ಪ ಬಿಸಿ ಇರುವಾಗಲೇ ಉಂಡೆಯನ್ನು ಕಟ್ಟಬೇಕು. ಇವಾಗ ಉಂಡೆ ಕಟ್ಟಲು ರೆಡಿಯಾಗಿದೆ. ಇವಾಗ ಸ್ವಲ್ಪ ಮಿಶ್ರಣವನ್ನು ತೆಗೆದುಕೊಂಡು ಈ ರೀತಿಯಾಗಿ ಉಂಡೆ ಕಟ್ಟಬೇಕು. ಚಿಕ್ಕ ಸೈಜ್ ಬೇಕಾದರೆ ಚಿಕ್ಕ ಉಂಡೆಯನ್ನು ಮಾಡ್ಬೋದು, ಹಾಗೆ ದೊಡ್ಡದು ಮಾಡ್ಬೋದು. ಶೇಂಗಾ ಉಂಡೆಯನ್ನು ಮಾಡುವ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಉಂಡೆಯನ್ನು 10 ರಿಂದ 15 ದಿನ ಇಟ್ಟರೂ ಕೆಡುವುದಿಲ್ಲ. ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲ್ ಆಗಿ ಪಂಚಮಿ ಹಬ್ಬದಲ್ಲಿ ಮಾಡುವಂತಹ ರುಚಿಯಾದ ಶೇಂಗಾಕಾಳಿನ ಉಂಡೆ ರೆಡಿಯಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ.
ಥ್ಯಾಂಕ್ ಯು. ಶೇಂಗಾಕಾಳಿನ ಉಂಡೆ ರೆಡಿಯಾಗಿದೆ. ಥ್ಯಾಂಕ್ ಯು.